ಪಾಂಡವರು ಮತ್ತು ಕುಂತಿ ಸ್ವಯಂವರಕ್ಕೆ ಹೋಗಬೇಕು ಅಂತ ಡಿಸೈಡ್ ಆದ ತಕ್ಷಣ ಅಲ್ಲಿಗೆ ವ್ಯಾಸ ಮುನಿಗಳು ಬರ್ತಾರೆ. ಪಾಂಡವರು ತಮ್ಮ ತಾತನಾದಂತಹ ವ್ಯಾಸ ಮುನಿಗಳಿಗೆ ನಮಸ್ಕಾರ ಮಾಡ್ತಾರೆ. ಆಗ ವೇದವ್ಯಾಸರು, ಹೇ ಪಾಂಡವರೇ, ನೀವು ಧರ್ಮವನ್ನು ಸರಿಯಾಗಿ ಅನುಸರಿಸುತ್ತಿದ್ದೀರಾ? ಬ್ರಾಹ್ಮಣರ ಪೂಜೆಯಲ್ಲಿ ಯಾವ ಲೋಪವೂ ಮಾಡ್ತಿಲ್ಲ ತಾನೆ ಅಂತ ಕೇಳ್ತಾ ತುಂಬ ಕಥೆಗಳನ್ನು ಹೇಳ್ತಾರೆ. ಹಾಗೆ ತುಂಬ ವಿಚಿತ್ರವಾದ ಕಥೆಗಳನ್ನು ಕೂಡ ಹೇಳ್ತಾನೆ. ಆಗಲೇ ಒಂದು ಕಥೆನ ಹೇಳ್ತಾನೆ. ಒಂದು ತಪೋವನದಲ್ಲಿ ಒಬ್ಬ ಋಷಿಗೆ ತುಂಬ ಸುಂದರವಾಗಿರೋ ಮಗಳಿರ್ತಾಳೆ. ತನ್ನ ಪೂರ್ವ ಜನ್ಮದ ಕರ್ಮದಿಂದ ಅವಳು ಎಷ್ಟು ಸುಂದರವಾಗಿದ್ದು ಅವಳಿಗೆ ಮದುವೆನೇ ಆಗಲ್ಲ. ಅವಳು ತುಂಬ ದುಃಖಕ್ಕೆ ಒಳಗಾಗ್ತಾಳೆ. ಆಗ ಅವಳು ಒಂದು ಗಂಡನಿಗಾಗಿ ತಪಸ್ಸನ್ನು ಮಾಡ್ತಾಳೆ. ತುಂಬ ಘೋರವಾದ ತಪಸ್ಸನ್ನು ಮಾಡಿ ಈಶ್ವರರನ್ನು ಮೆಚ್ಚಿಸ್ತಾಳೆ. ಆಗ ಈಶ್ವರ ಪ್ರತ್ಯಕ್ಷ ಆಗಿ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನಿನಗೆ ಏನು ವರ ಬೇಕು ಕೇಳು ಅಂತಾನೆ. ಆಗ ಸ್ತ್ರೀ, ನನಗೆ ಸರ್ವ ಗುಣಗಳನ್ನು ಹೊಂದಿರೋ ಪತಿ ಬೇಕು ಅಂತ ತುಂಬ ಸಾರಿ ಕೇಳ್ತಾಳೆ. ಆಗ ಈಶ್ವರ ಅವಳಿಗೆ, ನಿನಗೆ 5 ಜನ ಗಂಡಂದಿರು ಬರ್ತಾರೆ ಅಂತ ಹೇಳ್ತಾನೆ. 5 ಜನ ಗಂಡಂದಿರಾ? ಅದಕ್ಕೆ ಆ ಸ್ತ್ರೀ, ನಾನು ನಿಮ್ಮ ಅನುಗ್ರಹದಿಂದ ಒಬ್ಬ ಗಂಡನನ್ನೇ ಬಯಸುತ್ತಿದ್ದೀನಿ ಅಂತ ಅಂತಾಳೆ. ಅದಕ್ಕೆ ಶಿವನು, ನೀನು ನನಗೆ 5 ಸಾರಿ ಗಂಡ ಬೇಕು ಅಂತ ಕೇಳಿದ್ದೆಯ, ಅದಕ್ಕೆ ನಿನಗೆ 5 ಜನ ಗಂಡಂದಿರು ಬರ್ತಾರೆ. ನಿನ್ನ ನೆಕ್ಸ್ಟ್ ಜನ್ಮದಲ್ಲಿ ನಾನು ಹೇಳಿರೋ ಹಾಗೆ ಆಗುತ್ತೆ ಅಂತ ಅಂತಾನೆ. ಆ ಹುಡುಗಿ ದ್ರೌಪದಿಯಾಗಿ ಹುಡ್ತಾಳೆ. ಅವಳೇ ಕೃಷ್ಣ. ಪಾಂಡವರೆಲ್ಲ ವ್ಯಾಸಮುನಿಗಳು ಹೇಳುವ ಕಥೆಯನ್ನು ತುಂಬ ಶ್ರದ್ಧೆಯಿಂದ ಕೇಳ್ತಾರೆ. ಆಗ ವ್ಯಾಸಮುನಿಗಳು, ನೀವು ಪಾಂಚಾಲ ರಾಜ್ಯದಲ್ಲಿ ನಡೆಯುವ ಸ್ವಯಂವರನ ಅಟೆಂಡ್ ಮಾಡಿ, ಅಲ್ಲೇ ನಗರದಲ್ಲಿ ವಾಸ ಮಾಡಿ, ನೀವು ಆ ಹುಡುಗಿಯನ್ನು ಹೊಂದಿದರೆ ತುಂಬ ಸಂತೋಷದಿಂದ ಜೀವನ ಮಾಡಬಲ್ಲರು ಅಂತ ಹೇಳ್ತಾನೆ. ನಂತರ ಪಾಂಡವರು ಮತ್ತು ಕುಂತಿ ಬ್ರಾಹ್ಮಣನಿಗೆ ವಿದಾಯ ಹೇಳಿ ಅಲ್ಲಿಂದ ಪಾಂಚಾಲ ರಾಜ್ಯಕ್ಕೆ ಹೋಗ್ತಾರೆ. ದಾರಿಯಲ್ಲಿ ಗಾಂಧರ್ವ ರಾಜನಾದ ಈರ್ಷೆಯು ಜೊತೆ ಅರ್ಜುನನಿಗೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಗಾಂಧರ್ವ ರಾಜ ಸೋಲ್ತಾನೆ, ಅರ್ಜುನ ಗೆಲ್ತಾನೆ. ಆಗ ಗಾಂಧರ್ವ ರಾಜ ಅರ್ಜುನನ ಶಕ್ತಿ ನೋಡಿ ತನ್ನ ಶಕ್ತಿಗಳನ್ನೆಲ್ಲ ಅರ್ಜುನನಿಗೆ ಅರ್ಪಣೆ ಮಾಡ್ತಾನೆ. ಅಂದ್ರೆ ಈಗ ಪಾಂಡವರು ಇನ್ನೂ ಪವರ್ಫುಲ್ ಆಗ್ತಾರಲ್ವಾ?